ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕ್ರಿಸ್ತ ಯೇಸುವಿನಲ್ಲಿ ಪ್ರಿಯ ದೇವಜನರೇ, ಈ ದಿನದಂದು ನಾವು ಇನ್ನೊಮ್ಮೆ ದೇವರ ವಾಕ್ಯವನ್ನು ಕೇಳುವ ಮಹಾ ಸೌಭಾಗ್ಯ ನಮಗೆ ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ಹಾಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ನಮ್ಮ ಜೀವಮಾನ ಕಾಲದಲ್ಲಿ ತೊಂದರೆಗಳು, ಕಷ್ಟಗಳು, ದುಃಖಗಳು ಬಂದಾಗಲೂ, ನಾವು ನಿರೀಕ್ಷೆಗಳನ್ನು ಕಳೆದುಕೊಂಡಾಗಲೂ ದೇವರು ಯಾವಾಗಲೂ ನಮ್ಮ ಜೊತೆಗಿದ್ದುಕೊಂಡು ನಮ್ಮನ್ನು ಹಸಿರು ಗಾವಲುಗಳ ಬಳಿಗೆ ನಮ್ಮನ್ನು ಬರಮಾಡುತ್ತಾನೆ. ಅನೇಕ ಸಾರಿ ಈ ರೀತಿಯಾದ ಅನುಭವಗಳು ಸ್ವಲ್ಪ ತಡವಾಗಿ ಬಂದರೂ ಖಂಡಿತವಾಗಿ ದೇವರು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಡೆಸುತ್ತಾನೆ. ಹಾಗಾಗಿ ನಾವು ದೇವರನ್ನು ಅರ್ಥಕೊಳ್ಳುವ ಒಂದು ಮೂಲ ವಿಷಯನೆಂದರೆ, ದೇವರು ಒಬ್ಬ ಕುರುಬನಿದ್ದಂತೆ. ಯೇಸು ಸ್ವಾಮಿಯು ಸಹ ತನ್ನ ಬೋಧನೆಗಳಲ್ಲಿ ತನ್ನನ್ನು ಕುರುಬನು ಎಂದು ಕರೆದುಕೊಳ್ಳುತ್ತಾನೆ. ಯೇಸು ಸ್ವಾಮಿ ತಾನು ಯಾವ ರೀತಿಯಾದ ಕುರುಬನು ಎಂದು ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 1-21 ತನ್ನನ್ನು ತಾನು ಪರಿಚಯಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 1-21, ವಿಶೇಷವಾಗಿ 11ನೇ ವಚನದಲ್ಲಿ, ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನೂ ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳುವು ಅವುಗಳನ್ನು ಹಿಡಿದುಕೊಂಡು ಹಿಂಡನ್ನು ಚದುರಿಸುತ್ತವೆ. ಅವನು ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. ಆದರೆ ನಾನೇ ಒಳ್ಳೆ ಕುರುಬನು. ಬಹಳ ಸುಂದರವಾಗಿ ಯೇಸು ಸ್ವಾಮಿ ತಾನು ಯಾವ ರೀತಿಯಾದ ಕುರುಬನೆಂದು ಪರಿಚಯಿಸಿಕೊಳ್ಳುವುದನ್ನು ನಾವು ಈ ವೇದ ಭಾಗದಲ್ಲಿ ನಾವು ನೋಡ್ತೇವೆ. ಸಾಮಾನ್ಯವಾಗಿ ಕ್ರೈಸ್ತ ಕುಟುಂಬಗಳಲ್ಲಿ ಬೆಳೆದು ಬರುವವರು ಒಂದು ಕೀರ್ತನೆಯನ್ನು ಬಾಯ್ಪಾಠವಾಗಿ ಕಲಿತಾರೆ. ಯಾಕಂದರೆ ಈ ಕೀರ್ತನೆಯು ಬಹಳ ಸೂಕ್ತವಾದ ಒಂದು ಕೀರ್ತನೆಯು ನಮ್ಮೆಲ್ಲರ ಆತ್ಮಿಕ ಜೀವನಕ್ಕೆ ಮತ್ತು ನಮ್ಮೆಲ್ಲರ ಮಾನಸಿಕ ಜೀವನಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡುವ ಕೀರ್ತನೆ. ಆ ಕೀರ್ತನೆ ಯಾವುದೆಂದರೆ 23ನೇ ಕೀರ್ತನೆ. ಕರ್ತನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಈ ಕೀರ್ತನೆಯನ್ನು ಓದಿರುವವರು ಬಹಳ ಸುಂದರವಾದ ಒಂದು ಚಿತ್ರ ನಮ್ಮ ಮುಂದೆ ಬರುವುದನ್ನು ನಾವು ನೋಡ್ತೇವೆ. ನಾವು ಬಳಲಿದವರಾದಾಗ, ನಾವು ಮಾರ್ಗವನ್ನು ತಪ್ಪಿದಾಗ, ನಾವು ಕಷ್ಟದಲ್ಲಿರಬೇಕಾದರೆ ಯೇಸು ಸ್ವಾಮಿ ಒಂದು ಕುರುಬನ ಅವತಾರವನ್ನು ತಾಳಿ ನಮ್ಮ ಮಧ್ಯದಲ್ಲಿ ಬಂದು ನಮ್ಮನ್ನು ಹಸಿರುಗಾವಲುಗಳಲ್ಲಿ ನಮ್ಮನ್ನು ತಂಗಿಸಿ ವಿಶ್ರಾಂತಿಯನ್ನು ಕೊಟ್ಟು ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡಿ ನಮ್ಮ ಹೆಸರಿಗೆ ತಕ್ಕಂತಲ್ಲ, ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾನೆ. ಈ ಮಹಾ ಕುರುಬನ ಒಂದು ಯೋಚನೆ ಏನೆಂದರೆ, ನಮ್ಮ ಮಟ್ಟದಲ್ಲಿ ಆತನು ನಮ್ಮನ್ನು ಬೆಳೆಸುವುದಿಲ್ಲ, ಆದರೆ ತನ್ನ ಮಟ್ಟದಲ್ಲಿ ತನ್ನ ಯೋಚನೆಗೆ ಅನುಗುಣವಾಗಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾನೆ. ಹಾಗಾಗಿ ಈ ವಿಷಯವನ್ನು ನಾವು ಗಮನದಲ್ಲಿಟ್ಟುಕೊಂಡು ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 1-21 ಓದುವುದಾದರೆ ಅಲ್ಲಿರುವ ಆಳವಾದ ಅರ್ಥಗಳು ನಮಗೆ ಕಂಡುಬರುತ್ತವೆ. 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕುರಿಹಟ್ಟಿಯೊಳಗೆ ಬಾಗಿಲಿನಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿರ ಬರುವವನು ಕಳ್ಳನು, ಸುಲುಕೊಳ್ಳುವವನು ಆಗಿದ್ದಾನೆ. ಇಲ್ಲಿ ಒಂದು ಕುರಿಹಟ್ಟಿಯ ಒಂದು ಚಿತ್ರವಿದೆ. ಕುರಿಹಟ್ಟಿಗೆ ಒಂದು ಮುಂಬಾಗಿಲಿರ್ಬೋದು, ಒಂದು ಹಿಂಬಾಗಿಲಿರ್ಬೋದು. ಆದರೆ ಸಾಮಾನ್ಯವಾಗಿ ಕುರಿಗಳು ಮತ್ತು ಕುರುಬರು ಹೊರಗೆ ಹೋಗುವಾಗಲೂ ಒಳಗೆ ಬರುವಾಗಲೂ ಮುಂದಿನ ಬಾಗಿಲಿಂದ ಬರ್ತಾರೆ. ಆದರೆ ತಿಳಿಯದೆ ಬರುವವರು, ಬೇರೆ ಬೇರೆ ಬಾಗಿಲುಗಳಿಂದ ಬರುವವರು, ಅವರನ್ನು ಯೇಸು ಸ್ವಾಮಿ ಕಳ್ಳನು, ಸುಲುಕೊಳ್ಳುವವನು ಎಂದು ಕರೆಯುವುದನ್ನು ನಾವು ನೋಡ್ತೇವೆ. ವಿಶೇಷವಾಗಿ ಈ ವೇದ ಭಾಗದಲ್ಲಿ 2-3 ಜವಾಬ್ದಾರಿಕೆಗಳನ್ನು ನಾವು ನೋಡ್ತೇವೆ.
ಮೊದಲನೆಯ ಜವಾಬ್ದಾರಿಕೆ ಒಬ್ಬ ಕುರುಬನ ಜವಾಬ್ದಾರಿಕೆ. ಒಬ್ಬ ಕುರುಬನ ಗುಣಲಕ್ಷಣಗಳು ಏನು, ಆ ಎಲ್ಲ ಜವಾಬ್ದಾರಿಕೆಗಳ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ಎರಡನೆಯ ಜವಾಬ್ದಾರಿಕೆ ಕುರಿಗಳ ಜವಾಬ್ದಾರಿಕೆ. ಈ ಕುರಿಗಳು ಯಾರು, ಈ ಕುರಿಗಳು ಯಾವ ರೀತಿಯಾಗಿ ನಡೆದುಕೊಳ್ತವೆ, ಕುರುಬನಿರಬೇಕಾದ್ರೆ ಕುರಿಗಳು ಯಾವ ರೀತಿಯಾಗಿರ್ತವೆ, ಕುರುಬನಿಲ್ಲದ ಟೈಮಲ್ಲಿ ಕುರಿಗಳು ಯಾವ ರೀತಿಯಾಗಿರ್ತವೆ ಎಂದು ತಿಳಿಸುವುದನ್ನು ನಾವು ನೋಡ್ತೇವೆ. ಮೂರನೇ ವಿಷಯವಾಗಿ ಯೇಸುಸ್ವಾಮಿಯ ಕಾಲದಲ್ಲಿ, ಆತನ ಐತಿಹಾಸಿಕ ಕಾಲದಲ್ಲಿ ಯಾವ ರೀತಿಯಾಗಿ ಜನರು ತಮ್ಮನ್ನು ಕುರುಬರು ಎಂದು ಕರೆದುಕೊಳ್ತಾ ಇದ್ದರು, ಯಾರು ಜನರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತಾ ಇದ್ದರು, ಯಾರು ಕುರಿಗಳನ್ನು ದಾರಿ ತಪ್ಪಿಸ್ತಾ ಇದ್ರು ಎಂದು ಈ ಮೂರು ವಿಷಯಗಳನ್ನು ನಾವು ಈ ದಿನದಂದು ನೋಡಿಕೊಳ್ಳೋಣ. ಮೊದಲನೇದಾಗಿ, ಒಳ್ಳೆಯ ಕುರುಬನು ಯಾರು, ಒಳ್ಳೆಯ ಕುರುಬನ ಗುಣಲಕ್ಷಣಗಳು ಏನು. ಈ ವೇದ ಭಾಗದಲ್ಲಿ ನಾವು ನೋಡುವಂತೆ ಈ ಒಳ್ಳೆಯ ಕುರುಬನು ಮುಂದಿನ ಬಾಗಿಲಿನಿಂದ ಬರುತ್ತಾನೆ. ಆತನು ಸರಿಯಾದ ಬಾಗಿಲಿನಿಂದಲೇ ಹೊರಗೆ ಬರುತ್ತಾನೆ, ಒಳಗೆ ಹೋಗುತ್ತಾನೆ. ಅಂದರೆ ನೇಮಕವಾದ ಬಾಗಿಲು, ಅಂದರೆ ಯಾವ ಕಳ್ಳತನವೂ ಇಲ್ಲದೆ, ಯಾವ ಅನಾಚಾರಗಳು ಇಲ್ಲದೆ, ಯಾವ ಕೆಟ್ಟ ಯೋಚನೆಗಳಿಲ್ಲದೆ ಕುರಿಗಳ ಒಳಿತಿಗಾಗಿ ನಡೆಸಿಕೊಂಡು ಇರುವ ಒಬ್ಬ ಕುರುಬನು. ಆತನು ಕುರಿಗಳಿಗೆ ಬಾಗಿಲನ್ನು ತೆಗಿತಾನೆ. ಆತನು ಕುರಿಗಳಿಗೆ ಇಲ್ಲ ನೀವೇ ಬಾಗಿಲು ತೆಕ್ಕೊಂಡೋಗ್ರಿ, ನನಗೆ ಸುಸ್ತಾಗಿದೆ, ನನಗೆ ಇವತ್ತು ಕೆಲಸ ಮಾಡಲಿಕ್ಕಾಗಲ್ಲ ಅಂತ ಹೇಳಲ್ಲ. ಆತನು ಬಂದು ಕುರಿಗಳಿಗೆ ಬಾಗಿಲನ್ನು ತೆಗೆದು ಅವುಗಳನ್ನು ಒಳಗೆ ಇಟ್ಟು ಆಮೇಲೆ ಬಾಗಿಲಾಗ್ತಾನೆ. ಸಮಯ ಬಂದಾಗ ಬಾಗಿಲು ತೆಗೆದು ಕುರಿಗಳನ್ನು ಹೊರಗೆ ಬಿಡ್ತಾನೆ. ಅವು ನೀರುಗಳ ಬಳಿಗೆ ಹೋಗ್ತವೆ, ಹಸಿರುಗಾವಲುಗಳಿಗೆ ಹೋಗಿ ತಾವು ತಮ್ಮ ಆಹಾರವನ್ನು ಸೇವಿಸಿ ಅವರು ವಿಶ್ರಾಂತಿಯನ್ನು ಪಡೆಯುತ್ತಾರೆ. ಹಾಗಾಗಿ ಇದು ಒಂದು ಒಳ್ಳೆಯ ಕುರುಬನ ಗುಣಲಕ್ಷಣ. ನೇಮಕವಾದ ಬಾಗಿಲಿನ ಮೂಲಕ ಒಳಗೆ ಬರುವುದು, ನೇಮಕವಾದ ಬಾಗಿಲಿನಿಂದ ಹೊರಗೆ ಬರುವುದು. ಬಾಗಿಲು ಅನ್ನುವುದು ಅದು ಒಂದು ಸಾಂಕೇತಿಕವಾದ ಒಂದು ವಿಷಯವೂ ಸಹ. ನಾವು ನಮ್ಮ ಜೀವನದಲ್ಲಿ, ನಮ್ಮ ಸಂದರ್ಭಗಳಲ್ಲಿ, ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿರ್ಬೋದು, ಈ ಬಾಗಿಲು ಅನ್ನೋದಕ್ಕೆ ಒಂದು ಆಳವಾದ ಅರ್ಥವಿದೆ. ನೀತಿಯ ಮಾರ್ಗ ಅಥವಾ ನೀತಿಯ ಬಾಗಿಲು ಅಂತ ನಾವು ಕರಿಬೋದು. ಇಲ್ಲಿ ಒಂದು ಕೆಟ್ಟ ಯೋಚನೆಗೆ ಯಾವ ಅವಕಾಶವಿಲ್ಲ. ಇಲ್ಲಿ ಕಳ್ಳತನದಿಂದಾಗಲಿ, ದುರಾಚಾರದಿಂದಾಗಲಿ, ಹಣದ ಬಲದಿಂದಾಗಲಿ ಒಳಗೆ ಹೋಗುವುದಾಗಲಿ ಹೊರಬರುವುದಾಗಲಿ ಅದು ಸರಿಯಾದ ಕೆಲಸ ಇಲ್ಲವೆಂದು ಇಲ್ಲಿ ಒಳ್ಳೆಯ ಕುರುಬನ ಮೂಲಕ ನಾವು ಕಲಿತುಕೊಳ್ಳುವುದನ್ನು ನಾವು ನೋಡ್ತೇವೆ. ಇಲ್ಲಿ ಬಾಗಿಲು ಅಂದರೆ ಒಂದು ನಿಷ್ಠಾವಂತಿಕೆಯ ಒಂದು ಗುರುತು, ಅದು ಮುಂದಿನ ಬಾಗಿಲು. ಸಾಮಾನ್ಯವಾಗಿ ನಮ್ಮ ಸಂದರ್ಭಗಳಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ, ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಬ್ಯಾಕ್ ಡೋರ್ ಎಂಟ್ರಿ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ಅಂದರೆ ನಾವು ನೀತಿವಂತಿಕೆಯಿಂದ ಸರಿಯಾದ ಯೋಚನೆಗಳ ಮೂಲಕ, ಸರಿಯಾದ ಕ್ರಿಯೆಗಳ ಮೂಲಕ ನಾವು ಒಳಗೆ ಬರದೆ ಇನ್ಫ್ಲುಯೆನ್ಸ್ಗಳ ಮೂಲಕ, ಹಣವನ್ನು ಕೊಟ್ಟು ಅನೀತಿಯ ಮೂಲಕ ಸಂಸ್ಥೆಗಳ ಒಳಗೆ ನಾವು ಬರುವುದನ್ನು ನಾವು ನೋಡ್ತೇವೆ. ಈ ರೀತಿಯಾದ ವಿಷಯಗಳನ್ನು ಒಳ್ಳೆಯ ಕುರುಬನು ಟೀಕಿಸ್ತಾನೆ. ಒಳ್ಳೆಯ ಕುರುಬನಿಗೆ ಎಲ್ಲ ವಿಷಯಗಳಲ್ಲಿ ಆತನಿಗೆ ಇಷ್ಟವಿಲ್ಲ. ಆತನು ತನ್ನ ಕುರಿಗಳಿಗಾಗಿ ಏನೇ ತ್ಯಾಗ ಮಾಡಬೇಕಿದ್ರೂ ಆತನು ಅನೀತಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲ್ಲ. ನೀತಿವಂತಿಕೆಯಿಂದಲೇ, ಒಳ್ಳೆಯತನದಿಂದಲೇ, ಸರಿಯಾದ ಮಾರ್ಗದಿಂದಲೇ ಆತನು ಬರುತ್ತಾನೆ ಮತ್ತು ಕುರಿಗಳಿಗೆ ಆತನು ಅದನ್ನೇ ಕಲಿಸ್ತಾನೆ. ಕುರಿಗಳಿಗೆ ಹೇಳ್ತಾನೆ, ನೀವು ಇದೇ ಬಾಗಿಲಲ್ಲಿ ಒಳಗೋಗ್ಬೇಕು, ಇದೇ ಬಾಗಿಲಿಂದ ನೀವು ಹೊರಗೋಗ್ಬೇಕು. ಅಂದರೆ ನೀತಿಯ ಮಾರ್ಗ, ಸರಿಯಾದ ಮಾರ್ಗ, ದೇವರಿಗೆ ಒಳ್ಳೆಯದೆಂದು ತೋರಿಸುವ ಈ ಬಾಗಿಲು ಮೂಲಕ ಕುರುಬನು ಕುರಿಗಳನ್ನು ಹೊರಗೆ ಕರೆದುಕೊಂಡು ಹೋಗುವುದು, ಒಳಗೆ ಕರೆದುಕೊಂಡು ಬರುವುದನ್ನು ಮಾಡ್ತಾನೆ. ಯೇಸು ಸ್ವಾಮಿಗೆ ಈ ಸಾಮ್ಯವನ್ನು ಹೇಳಲಿಕ್ಕೆ ಒಂದು ಕಾರಣವಿತ್ತು. ಆಗಿನ ಸಮಯದಲ್ಲಿ ಅನೇಕರು ತಮ್ಮನ್ನು ಕುರುಬರು ಎಂದು ಕರೆದುಕೊಳ್ತಾ ಇದ್ರು. ಆಗಿನ ಸಭಾನಾಯಕರುಗಳು ನಾವು ಕುರುಬರು ಅಂತ ಕರೆದುಕೊಳ್ತಾ ಇದ್ರು. ರೋಮ್ ಸಾಮ್ರಾಜ್ಯದ ಸಾಮ್ರಾಟರು ತಮ್ಮನ್ನು ಕುರುಬರು ಎಂದು ಕರೆದುಕೊಳ್ಳುತ್ತಾ ಇದ್ದರು. ಇನ್ನು ಬೇರೆ ಬೇರೆ ಮಟ್ಟಗಳಲ್ಲಿ ಜನರು ತಮ್ಮನ್ನು ಕುರುಬರು ಎಂದು ಕರೆದುಕೊಳ್ತಾ ಇದ್ರು. ಹಾಗಾಗಿ ಈ ರೀತಿಯಾಗಿ ಮಾತಾಡಬೇಕಾದ್ರೆ ಜನರಿಗೆ ಅನೇಕ ಸಾರಿ ಮಾರ್ಗವನ್ನು ತಪ್ಪಿಸುವ ಒಂದು ಈ ರೀತಿಯಾದ ಯೋಚನೆಗಳು ಬರ್ತಾ ಇವೆ. ನಿಜವಾದ ಕುರುಬನು ಯಾರು?
ಸಾಮ್ರಾಟನು ಕುರುಬನು ಅಂತ ಕರ್ಕೊಳ್ತಾನೆ. ನಮ್ಮ ಸಭಾನಾಯಕರುಗಳು ಸಹ ಕುರುಬರು ಅಂತ ಕರೆದುಕೊಳ್ತಾರೆ. ಎಲ್ಲರೂ ಕುರುಬರು ಅಂತ ಕರೆದುಕೊಳ್ತಾರೆ. ಹಾಗಾದರೆ ನಿಜವಾದ ಕುರುಬನು ಯಾರು? ಇವರು ಮಾಡುವ ಕೆಲಸ ಅವ್ರು ಮಾಡುವ ಕೆಲಸ ಹೋಲಿಕೆನೇ ಇಲ್ಲ. ನಮ್ಮನ್ನು ಇವರು ಯಾವಾಗಲೂ ದಾರಿ ತಪ್ಪಿಸ್ತಾ ಇರ್ತಾರೆ. ಅವ್ರ ಮಾತುಗಳನ್ನು ಕೇಳಿದ್ರೆ ಇವ್ರ ಮಾತಿಗೆ ವಿರುದ್ಧವಾಗಿರ್ತದೆ, ಇವ್ರ ಮಾತುಗಳು ಕೇಳಿದ್ರೆ ಅವ್ರ ಮಾತಿಗೆ ವಿರುದ್ಧವಾಗಿರ್ತದೆ. ಇಬ್ಬರು ಒಳ್ಳೆ ಕುರುಬರಂದರೆ ಇಬ್ಬರು ಮಾತುಗಳು ಹೋಲಿಕೆ ಆಗಿರಬೇಕು. ಆದರೆ ಹೋಲಿಕೆನೇ ಇಲ್ಲಲ್ಲ ಅಂತ ಯಾವಾಗಲೂ ಜನರು ಕಷ್ಟಪಡ್ತಾಯಿದ್ರು. ತುಂಬ ಜನರು ಬಂದು ತಮ್ಮನ್ನು ಕುರುಬರು ಅಂತ ಪರಿಚಯಿಸ್ಕೊಳ್ಬೇಕಾದ್ರೆ ದಾರಿ ತಪ್ಪಿಸೋರು ಜಾಸ್ತಿ ಆಗ್ತಿದ್ರೆ ಹೊರತು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗೋರು ತುಂಬ ಕಡಿಮೆ ಆಗಿದ್ರು. ಹಾಗಾಗಿ ಆಗಿನ ಸಂದರ್ಭಕ್ಕೆ, ಆಗಿನ ಸಂಸ್ಕೃತಿಯಲ್ಲಿ, ಆಗಿನ ಸಂಸ್ಥೆಗಳನ್ನು ಟೀಕಿಸಿ ಹೇಳಿದ ಸಾಮ್ಯ ಇದು ಯೇಸುಸ್ವಾಮಿಯ ಸಾಮ್ಯ. ಯೇಸುಸ್ವಾಮಿ ಜನರಿಗೆ ಹೇಳ್ಕೊಡ್ತಾ ಇದ್ದ, ನೀವು ಒಳ್ಳೆ ಕುರುಬರನ್ನು ಗುರುತಿಸ್ಬೇಕಾ? ನೋಡ್ರಿ ಅವ್ರು ಯಾವ ಬಾಗಿಲಿಂದ ಅವರು ಪ್ರವೇಶ ಮಾಡ್ತಾರೆ. ಮುಂದಿನ ಬಾಗಿಲಿಂದ ಪ್ರವೇಶ ಮಾಡ್ತಾರ ಅಥವಾ ಹಿಂದಿನ ಬಾಗಿಲಿಂದ ಪ್ರವೇಶ ಮಾಡ್ತಾರ? ತಾವು ಅಧಿಕಾರ ಸ್ಥಾಪಿಸುವವರಾಗ್ತಾರ ಅಥವಾ ನಿಮ್ಮನ್ನು ಕರುಣೆಯಿಂದ ನೋಡ್ಕೊಳ್ತಾರ? ಅವರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರ ಅಥವಾ ನಿಮ್ಮನ್ನು ಒಳ್ಳೆ ದಾರಿಯಲ್ಲಿ ನಡೆಸ್ತಾರ? ಈ ಎಲ್ಲ ವಿಷಯಗಳನ್ನು ನೀವು ಗಮನಿಸಬೇಕು ಎಂದು ಯೇಸುಸ್ವಾಮಿ ಈ ಯೋಹಾನನ ಸುವಾರ್ತೆಯಲ್ಲಿರುವ ಈ ಸಾಮ್ಯದ ಮೂಲಕ ತಿಳಿಸುವುದನ್ನು ನಾವು ನೋಡ್ತೇವೆ. ಯಾಕಂದರೆ ಯೇಸುಸ್ವಾಮಿ ಹೇಳ್ತಾನೆ, ನಾನೇ ಒಳ್ಳೆ ಕುರುಬನು, ನಾನು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಒಬ್ಬ ಕುರುಬನಿಗೂ ಒಬ್ಬ ಕೂಲಿ ಆಳಿಗೂ ತುಂಬ ವ್ಯತ್ಯಾಸ ಇರ್ತದೆ. ಒಬ್ಬ ಕೂಲಿ ಆಳಿಯನ್ನು ಒಂದೆರಡು ಕುರಿ ಹೋದರೂ ಪರವಾಗಿಲ್ಲ, ನನಗೇನು ಹೋಗಬೇಕಾಗಿದೆ, ಹೋದರೆ ನಮ್ಮ ದೊಡ್ಡವ್ರದ್ದು ಹೋಗುತ್ತೆ, ನಮ್ಮದೇನು ಹೋಗಲ್ಲ ಎಂಬ ಒಂದು ಯೋಚನೆ ಯಾವಾಗಲೂ ಇರ್ತಿದ್ದು. ಅದು ತೋಳ ಬಂದ ತಕ್ಷಣ ಕೂಲಿ ಆಳುಗಳು ಓಡೋಗ್ತಾಯಿದ್ರು. ಕುರಿಗಳ ಚಿಂತೆ ಅವರಿಗಿರಲಿಲ್ಲ. ನಮ್ಮ ದಣಿಗಳದ್ದು ಹೋಗುತ್ತೆ ಹೊರತು ನಂದೇನು ಹೋಗಲ್ಲಲ್ಲ, ನಾನೇನು ಕಳ್ಕೊಳ್ಳಲ್ಲ ಎಂಬ ಯೋಚನೆ ಆಳುಗಳಿರ್ತಿತ್ತು. ಆದರೆ ನಿಜವಾದ ಕುರುಬನು ಆ ಎಲ್ಲ ಯೋಚನೆಗಳನ್ನು ಮೀರಿ, ನಾನು ನನ್ನ ಕುರಿಗಳನ್ನು ಸಂರಕ್ಷಿಸಬೇಕು, ನಾನು ನನ್ನ ಪ್ರಾಣವನ್ನು ಕೊಟ್ಟರೂ ಪರವಾಗಿಲ್ಲ, ಎಲ್ಲ ಕುರಿಗಳನ್ನು ಸಾಯಂಕಾಲದ ಸಮಯದಲ್ಲಿ ನಾನು ಹಟ್ಟಿಗೆ ಸೇರಿಸಬೇಕು ಎಂಬ ಒಂದು ಯೋಚನೆ ಒಳ್ಳೆ ಕುರುಬನಿಗಿರ್ತಿತ್ತು. ಅದು ಮೊದಲನೆಯ ವಿಷಯ. ಎರಡನೇ ವಿಷಯ, ಕುರಿಗಳಿಗೂ ಒಂದು ರೀತಿಯಾದ ಒಂದು ಯೋಚನೆ ಇರಬೇಕು. ಒಳ್ಳೆ ಕುರುಬರನ್ನು ಗುರುತಿಸುವ ಯೋಚನೆ, ಸುಳ್ಳು ಕುರುಬರನ್ನು ಗುರುತಿಸುವ ಯೋಚನೆ. ಹಾಗಾಗಿ ಈ ಸಾಮ್ಯದ ಮೂಲಕ ಯೇಸುಸ್ವಾಮಿ ಜನರ ಮನಸ್ಸಿನಲ್ಲಿ ಒಂದು ಜ್ಞಾನವನ್ನು ತುಂಬುತ್ತಾ ಇದ್ದಾನೆ, ಒಂದು ವಿವೇಕವನ್ನು ತುಂಬುತ್ತಾ ಇದ್ದಾನೆ. ಎಲ್ಲರೂ ನಿಮ್ಮನ್ನು ಕುರುಬರು ಅಂತ ಕರಿಬೇಕಾದ್ರೆ ಅವ್ರ ಹಿಂದೆ ಹೋಗ್ಬಿಡ್ಬೇಡ್ರಿ. ಗಮನ ಕೊಟ್ಟು ನೋಡ್ರಿ, ನಿಮ್ಮ ಪರವಾಗಿ ಯಾರು ಮಾತಾಡ್ತಾರೆ, ನಿಮ್ಮ ಸಲುವಾಗಿ ಯಾರು ತಮ್ಮ ಪ್ರಾಣವನ್ನೇ ಕೊಡ್ತಾರೆ, ನಿಮ್ಮ ಒಳತಿಗಾಗಿ ಯಾರು ತಮ್ಮ ಕೆಲಸವನ್ನು ಮಾಡ್ತಾರೆ, ನಿಮ್ಮನ್ನು ಮುಂದಿನ ಬಾಗಿಲಿಂದ ಕರ್ಕೊಂಡೋಗಿ ಮುಂದಿನ ಬಾಗಿಲಿಂದ ಹೊರಗಡೆ ಕರ್ಕೊಂಬರ್ತಾರ, ಅದನ್ನು ಗಮನಿಸಿ. ಹಾಗಾಗಿ ಇಲ್ಲಿ ಯೇಸುಸ್ವಾಮಿ ಮಾಡಿದಂಥ ಬೋಧನೆ ಏನಂದರೆ, ಇದು ಬರೇ ಒಳ್ಳೆ ಕುರುಬನ ಒಂದು ವ್ಯಕ್ತಿತ್ವ ಮಾತ್ರವಲ್ಲ, ಒಳ್ಳೆ ಕುರಿಗಳ ವ್ಯಕ್ತಿತ್ವವೂ ಸಹ. ಇದು ಬರೇ ಕುರುಬರ ಬಗ್ಗೆ ಮಾತಾಡುವ ವಿಷಯ ಮಾತ್ರವಲ್ಲ, ಕುರಿಗಳಿಗೂ ಸಹ ಜ್ಞಾನವಿರಬೇಕು ಎಂದು ಹೇಳಿಕೊಳ್ಳುವ ಒಂದು ಯೋಚನೆ ಇರುವುದನ್ನು ನಾವು ನೋಡ್ತೇವೆ. ಕುರಿಗಳಿಗೂ ಜ್ಞಾನವಿರಬೇಕು. ಕುರಿಗಳು ಸಹ ತಮ್ಮ ಬುದ್ಧಿಯನ್ನು, ವಿವೇಕವನ್ನು ಉಪಯೋಗಿಸಬೇಕು. ಯಾಕಂದರೆ ಆ ಐತಿಹಾಸಿಕ ಸಂದರ್ಭಗಳಲ್ಲಿ ಅನೇಕರು ಬಂದು ಜನರು ದಾರಿ ತಪ್ಪಿಸ್ತಾ ಇದ್ರು. ಈ ರೀತಿಯಾಗಿ ಜನರೇ ನೀವು ದಾರಿ ತಪ್ಪಬೇಡ್ರಿ ಎಂದು ಹೇಳುವ ಒಂದು ಬೋಧನೆ ಇಲ್ಲಿರುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಯೇಸುಸ್ವಾಮಿ ಪದೇ ಒಂದು ವಿಷಯವನ್ನು ಹೇಳಬೇಕಿತ್ತು, ನಾನೇ ನಿಜವಾದ ಕುರುಬನು. ಅಂದರೆ ಯಾರ್ಯಾರು ಯೇಸುಸ್ವಾಮಿಯ ರೀತಿಯಲ್ಲಿ ತಮ್ಮ ಕುರಿಗಳನ್ನು ಕಾಯುತ್ತಾರೋ ಅವರು ಮಾತ್ರ ನಿಜವಾದ ಕುರುಬರು. ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನೂ ಅನೇಕ ಕುರಿಗಳು ನನಗೆ ಅವೆ, ಅವುಗಳನ್ನೂ ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಾಗಿರುವನು. ನಾನು ತಿರುಗಿ ಪಡೆದುಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ, ಆದರೆ ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ಹಾಗಾಗಿ ಇಲ್ಲಿ ಯೇಸುಸ್ವಾಮಿ ತ್ಯಾಗದ ಕುರುಬನ ಒಂದು ಸುಂದರವಾದ ಚಿತ್ರ ಇಲ್ಲಿ ಚಿತ್ರಿಸುವುದನ್ನು ನಾವು ನೋಡ್ತೇವೆ. ಒಳ್ಳೆಯ ಕುರುಬನು ಕೂಲಿ ಆಳುಗಳ ಥರ ಓಡಿ ಹೋಗಲ್ಲ. ಒಳ್ಳೆಯ ಕುರುಬನು ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ತಾನೆ. ಇಲ್ಲಿ ಯಾವ ಸ್ವಾರ್ಥತೆ ಇಲ್ಲ, ಇಲ್ಲಿ ಯಾವ ಅಧಿಕಾರವಿಲ್ಲ, ಇಲ್ಲಿ ಯಾವ
ಸ್ಥಾನಮಾನ ಇಲ್ಲ. ಇಲ್ಲಿ ಬೇರೆಯವರನ್ನು ದಾರಿ ತಪ್ಪಿಸುವಂಥ ಯಾವ ಯೋಚನೆ ಇಲ್ಲ. ಹಾಗಾಗಿ ಈ ವೇದ ಭಾಗದಲ್ಲಿ 19ನೇ ವಚನದಲ್ಲಿ ಈ ಮಾತುಗಳ ದೆಸೆಯಿಂದ ಯಹೂದ್ಯರಲ್ಲಿ ತಿರುಗಿ ಭೇದವಾಯಿತು. ಅವರಲ್ಲಿ ಅನೇಕರು ಅವನಿಗೆ ದೆವ್ವ ಹಿಡಿದದೆ, ಹುಚ್ಚು ಹಿಡಿದದೆ, ಯಾಕೆ ಅವನ ಮಾತನ್ನು ಕೇಳುತ್ತೀರಾ ಅಂದರು. ಮತ್ತು ಕೆಲವರು ಇವು ದೆವ್ವ ಹಿಡಿದವನ ಮಾತುಗಳಲ್ಲ, ದೆವ್ವವು ಕುರುಡರಿಗೆ ಕಣ್ಣು ಕೊಡಬಲ್ಲದೆ ಅಂದನು. ಅಂದರೆ ಯೇಸುಸ್ವಾಮಿ ಜನರ ಕಣ್ಣುಗಳನ್ನು ತೆರೆಯುವುದನ್ನು ನಾವು ನೋಡ್ತೇವೆ. ಯಾಕೆ ಜನರು ತಮ್ಮ ಕಣ್ಣುಗಳನ್ನು ತೆರೆಯಬೇಕಿತ್ತು? ಒಳ್ಳೆ ಕುರುಬನು ಯಾರು, ಕೆಟ್ಟ ಕುರುಬನು ಯಾರು ಎಂದು ಅವರು ಯೋಚನೆ ಮಾಡಬೇಕಿತ್ತು. ಹಾಗಾಗಿ ಆತನು ಈ ವಿಷಯಗಳನ್ನು ಅವರಿಗೆ ಪದೇ ಪದೇ ಹೇಳುತ್ತಾ ಬಂದನು. ಹಾಗಾಗಿ ನಾವು ತಿರುಗಿ 23ನೆಯ ಕೀರ್ತನೆಯನ್ನು ನಾವು ನೋಡುವುದಾದರೆ ಅಲ್ಲಿ ಸುಂದರವಾಗಿ ಕುರುಬನ ಪಾತ್ರ ಏನು, ಕುರಿಗಳ ಪಾತ್ರ ಏನು, ದಾರಿ ತಪ್ಪಿಸುವರು ಯಾರು, ದಾರಿ ತಪ್ಪಿಸದೇ ಇರುವವರು ಯಾರು ಎಂದು ನಾವು ನೋಡ್ತೇವೆ. ಹಾಗಾಗಿ ಒಬ್ಬ ಕುರುಬನ ಕೆಲಸವನ್ನು ನಾವು ಸಹ ಮಾಡಬೇಕು. ಆಂಗ್ಲ ಭಾಷೆಯಲ್ಲಿ ಕುರುಬರಿಗೆ ಪಾಸ್ಟರ್ ಅಂತ ಕರೀತಾರೆ. ಅಂದರೆ ತಮ್ಮ ಜನರನ್ನು ಹಸಿರುಗಾವಲಿಗೆ ನಡೆಸುವುದು, ಅವರಿಗೆ ಸಮಾಧಾನವನ್ನು, ಶಾಂತಿಯನ್ನು ಕೊಡುವುದು, ಅವರಿಗೆ ಆಪ್ತ ಸಮಾಲೋಚನೆಯನ್ನು ಕೊಡುವುದು, ದುಃಖದಲ್ಲಿರುವವರಿಗೆ ಪ್ರಾರ್ಥನೆಯನ್ನು ಮಾಡುವುದು, ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡುವುದು, ಅವರಿಗೆ ಬೇಕಂತ ಹೊಸ ಬಲ ಚೈತನ್ಯವನ್ನು ಕೊಡುವುದು. ಅದು ನಿಜವಾದ ಒಬ್ಬ ಕುರುಬನ ಕೆಲಸ. ಆ ನಿಜವಾದ ಕುರುಬನ ಕೆಲಸ ನಾವು ಈ ವೇದ ಭಾಗದಲ್ಲಿ ನೋಡ್ತೇವೆ. ಅದಕ್ಕೆ ವಿರುದ್ಧವಾದದ್ದು ಕಳ್ಳನು ಸುಲುಕೊಳ್ಳುವವನು ಆಗಿದ್ದಾನೆ. ಹಿಂದಿನ ಬಾಗಿಲಿನಿಂದ ಬರುವವನು ಕುರಿಗಳ ಬಗ್ಗೆ ಯೋಚನೆ ಮಾಡದವನು ಆಗಿದ್ದಾನೆ ಎಂದು ಈ ವೇದ ಭಾಗದಲ್ಲಿ ನೋಡ್ತೇವೆ. ಹಾಗಾಗಿ ಯೇಸುಸ್ವಾಮಿಯ ಈ ಕುರುಬನ ಸೇವೆಯನ್ನು ನಾವು ಸಹ ಮಾಡುವವರಾಗಬೇಕು. ಜನರು ನಮ್ಮನ್ನು ನೋಡಿದಾಗೆಲ್ಲ ಇವರು ನಿಜವಾದ ಕುರುಬರು, ಇವರು ಯೇಸುಸ್ವಾಮಿಯ ನಿಜವಾದ ಯೋಚನೆಗಳನ್ನು ಹಿಡಿದುಕೊಂಡು ಸೇವೆ ಮಾಡುವರೆಂದು ಜನರು ನಮ್ಮನ್ನು ಗುರುತಿಸಬೇಕು. ಹೀಗೆ ಮಾಡಿದರೆ ಮಾತ್ರ ನಾವು ಕ್ರಿಸ್ತನ ಶಿಷ್ಯರಾಗ್ತೇವೆ, ಕುರುಬರಾಗ್ತೇವೆ. ಹೀಗಾಗುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನೂ ಪ್ರಿಯನೂ ಆದ ದೇವರೇ, ನೀನು ನಮ್ಮ ಮೇಲೆ ಮಹಾಕರುಣೆಯನ್ನಿಟ್ಟು ಮಹಾಪ್ರೀತಿಯನ್ನಿಟ್ಟು ನಮ್ಮನ್ನು ನೀನು ನಡೆಸಿದ್ದಿ. ಕಾರ್ಗತ್ತನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನಮ್ಮ ಜೊತೆಗಿರುವುದರಿಂದ ನಾವು ಕೇಡಿಗೆ ಹೆದರದೆ ನಾವು ಪ್ರಯಾಣವನ್ನು ಮಾಡುತ್ತಾ ಇದ್ದೇವೆ ಸ್ವಾಮಿ. ನಿನ್ನ ದೊಣ್ಣೆಯೂ ನಿನ್ನ ಕೋಲು ನಮಗೆ ಧೈರ್ಯ ಕೊಡುತ್ತದೆ. ವೈರಿಗಳಿಂದ ನಿನ್ನ ಕೋಲು ನಮ್ಮನ್ನು ತಪ್ಪಿಸುತ್ತದೆ ಸ್ವಾಮಿ. ಆ ರೀತಿಯಾದ ಸೇವೆಯನ್ನು ನಾವು ಮಾಡಲಿಕ್ಕಾಗುವಂತೆ ಸಹಾಯ ಮಾಡು. ಕುರುಬನಾದ ನೀನೇ ನಮ್ಮನ್ನು ನಡೆಸು, ನಮ್ಮನ್ನು ಮುಂದಿನಿಂದ ನಡೆಸು ಸ್ವಾಮಿ. ನಮ್ಮ ಹಿಂದಿನಿಂದಲೂ ನಮ್ಮನ್ನು ನೀನು ನಡೆಸ್ಕೊಂಡು ಬಾ ಸ್ವಾಮಿ. ನಮ್ಮ ಮಂದೆಯನ್ನು ನಾವು ಸಹ ನಡೆಸಲಿಕ್ಕಾಗುವಂತೆಯೂ ನಿನ್ನ ಛಾಯೆಯನ್ನು ನಾವು ಸ್ವೀಕರಿಸಿ ನಿನ್ನ ಸೇವೆಯನ್ನು ಮುಂದುವರಿಸಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಆಮೆನ್.